ಹಲೋ ಗೆಳೆಯರೇ, ಸಿಂಗಲ್ಸ್ ಹುಡುಗರಿಗೆ ನಮಸ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ. ಸೊ ಸ್ನೇಹಿತರೆ, ಡಿಸೋಜಾ ಅಂತಹ ಒಂದು ಮನೆತನದಿಂದ ಬಂದಿರತಕ್ಕಂಥ ಹುಡುಗಿ ಪ್ರಸ್ತುತ ಜಿಯಾ ರಾಮದುರ್ಗ ಅಂತ ಈ ಒಂದು ಹುಡುಗಿ ಹೆಸರು. ತುಂಬ ಅಂದರೆ ತುಂಬ ಸಖತ್ತಾಗಿದ್ದಾಳೆ ಹುಡುಗಿ. ಹೈಟು ಕೂಡ ಸಖತ್ತಾಗಿದೆ. ಸೊ ಯಾರು ಇವಕೆಯನ್ನು ಒಂದು ಸ್ವಲ್ಪ ಇಷ್ಟಪಡಬೇಕು ಮದುವೆ ಆಗೋದಕ್ಕೆ ಅಂದರೆ ಕಾಮದಾಹ ಜಾಸ್ತಿ ಇರ್ತಕ್ಕಂಥ ಹುಡುಗರು, ಅಥವಾ ಪ್ರಸ್ತುತ ಇಂಥ ಹುಡುಗಿನೇ ಮದುವೆ ಆಗಬೇಕು ಗುರು, ಏನು ಸಖತ್ ಗುರು ಇಂಥ ಅಂದ್ಕೊಳ್ಳುವಂಥ ಒಬ್ಬ ಹುಡುಗರು ಈಕೆನ ಮದುವೆ ಆಗ್ಬೋದು. ನಾರ್ಮಲಾಗಿ ಇರ್ತಕ್ಕಂಥ ಹುಡುಗರು ಮದುವೆ ಆಗಬಾರ್ದಾ ಅಂತ ಕೇಳ್ಬೋದು. ಆಗಬಹುದು, ಬಟ್ ಕಂಡೀಷನ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ನಿಮಗೆ ಅಂತ ಒಂದು ಹಣೆ ಬರ್ದಿರ್ತಕ್ಕಂಥ ಹುಡುಗಿನೇ ಸಿಗ್ತಾಳೆ ಸ್ನೇಹಿತರೆ. ಈಕೆ ಹೆಸರು ಜೀವಾ ರಾಮದುರ್ಗ. ನಾಯಕ ಒಂದು ಜಾತಿಯಿಂದ ಬಂದಿರತಕ್ಕಂಥ ಈಕೆ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಎಂಬ ಒಂದು ಊರಿನಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರ್ತಕ್ಕಂಥದ್ದು. ಸೊ ನೋಡೋದಕ್ಕೆ ವೈಟ್ ಆಗಿದ್ದಾಳೆ, ಸ್ಮಾರ್ಟ್ ಆಗಿದ್ದಾಳೆ. ಹೈಟು ಸ್ವಲ್ಪ ಜಾಸ್ತಿನೇ ಇದೆ, 5.3 ಅಡಿ ಹೈಟ್ ಇದೆ. ಗೋಧಿ ಬಣ್ಣದ ಮೈಕಟ್ಟು. ನಾನು ಫೋಟೋ ಸಮೇತ ವಿವರಣೆ ಕೊಡ್ತಾ ಇದ್ದೀನಿ, ಯಾವುದೇ ಸುಳ್ಳುಗಳು ಅಂತ ಹೇಳೋ ಅವಶ್ಯಕತೆನೇ ನನಗಿಲ್ಲ. ಮಿನಿ ಮಿಲ್ಕ್ ಒಂದು ಪ್ರೊಸೆಸಿಂಗ್ ಯೂನಿಟಲ್ಲಿ ಪ್ರಸ್ತುತ ಸೂಪರ್ವೈಸರ್ ಆಗಿ ಕೆಲಸ. ಈಕೆಗೆ ಬರ್ತಕ್ಕಂಥ ಸಂಬಳ ಬಂದುಬಿಟ್ಟು 13,000 ರೂಪಾಯಿ ತಿಂಗಳಿಗೆ ಸಂಬಳ ಬರ್ತಾಯಿದೆ. ಅದರಲ್ಲಿ ಇನ್ಕಮ್ ಅಂತ ಇವಾಗ PF ಅಂತ ಕರಿತೀವಲ್ಲ, ಅದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಅದನ್ನು ಈಕೆ ಸೇವ್ ಮಾಡಿ ಇಟ್ಕೊಂಡಿದ್ದಾಳೆ. ತುಂಬ ಒಳ್ಳೆಯ ಒಂದು ಆಸೆ ಹೊಂದಿರತಕ್ಕಂಥ ಹುಡುಗಿ, ಪ್ರಸ್ತುತ ಮಾಡರ್ನ್ ಲೈಫ್ನ ಇಷ್ಟಪಡುವಂಥ ಹುಡುಗಿ, ತಂದೆ ತಾಯಿಯವ್ರನ್ನ ಪ್ರೀತಿಯಿಂದ ನೋಡಿಕೊಂಡು ಹೋಗುವಂಥ ಹುಡುಗಿ. ಬಟ್ ಸಮಸ್ಯೆ ಏನಂದರೆ, 2 ವರ್ಷಗಳ ಹಿಂದೆ ಇವರ ತಾಯಿಯವರು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ತೀರ್ಕೋತಾರೆ. ಆವಾಗ ತಂದೆಯವರ ಒಂದು ಆಶ್ರಯದಿಂದ ಬೆಳೆದಿರ್ತಕ್ಕಂಥ ಈಕೆ ಅಣ್ಣ ಕೃಷಿಗಾರಿಕೆಯಲ್ಲಿ ಕೆಲಸ ಮಾಡಿ ಮದುವೆಯಾಗಿ 2 ಮಕ್ಕಳಿದ್ದಾರೆ ಅವರಿಗೆ. ನಾನು ಕೊನೆಯ ಮಗಳಾಗಿರೋದ್ರಿಂದ ನಾನು ಇಷ್ಟಪಟ್ಟಿರ್ತಕ್ಕಂಥ ಹುಡುಗನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿ ನಮ್ಮ ಬಯೋಡಾಟಾಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದಯಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನನ್ನ ಬಯೋಡಾಟಾಗಳನ್ನು ನೋಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಜಿಯಾ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅಂದರೆ, ಪಾಯಿಂಟ್ ನಂಬರ್ 1, ಸೊ ಶಾಂತ ಜೀವನ ಬಯಸುವಂತಹ ಹುಡುಗ ಆಗಿರಬೇಕು. ಆ್ಯಂಡ್ ಮನೆ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಶಾಂತ ಜೀವನ ಬಯಸುವಂಥವನಂದರೆ ಹೇಗೆ? ಸೊ ಜಗಳ, ತೆಗಳ, ಕೋಪ, ತಾಪ ಇವೆಲ್ಲನೂ ಕೂಡ ಇಷ್ಟಪಡಲಾರ್ದಂಥ ಹುಡುಗ. ಅದೆಲ್ಲನೂ ಕೂಡ ನೋ ಮೋರ್ ಎಕ್ಸಿಟ್, ಏನೂ ಕೂಡ ಇರಬಾರ್ದು. ಅದರ ಬಗ್ಗೆ ಸ್ವಲ್ಪನೂ ಕೋಪ ಬರಬಾರ್ದು. ಬಂದರೂ ಕೂಡ ಬೆಟ್ಟಾಗೋರೋ ಏನು ಕೋಪ, ಈ ರೀತಿಯ ಮೈಂಡ್ಸೆಟ್ ಇರಬೇಕು ಅಂತ ಹೇಳಿದ್ದಾರೆ. ಬ್ಯಾಡ್ ಹ್ಯಾಬಿಟ್ಸ್ ಮ್ಯಾನೇಜ್ ಮಾಡುವಂತಹ ಗುಣ ಇರಬೇಕು ಅಂತ ಹೇಳಿದ್ದಾರೆ. ಬ್ಯಾಡ್ ಹ್ಯಾಬಿಟ್ಸ್ ಮ್ಯಾನೇಜ್ ಅಂತಂದರೆ, ನೀವು ಮಾಡ್ತಕ್ಕಂತಹ ಕೆಟ್ಟ ಚಟಗಳೇನೇನಿದೆ ಅಥವಾ ಕೆಟ್ಟ ವಿಚಾರಗಳೇನಿದೆ ಎಲ್ಲನೂ ಕೂಡ ಬಿಟ್ಟು ಮೂವ್ ಆನ್ ಆಗಬೇಕು ಅಂತ ಹೇಳಿರೋದು. ಸೊ ಹಣವನ್ನು ಮಿತವಾಗಿ ಸೊ 2ನೇ ಪಾಯಿಂಟಲ್ಲಿ ಹೇಳಬೇಕು ಅಂದರೆ, ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಇಲ್ಲದಂಥ ಹುಡುಗ. ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಕೆಟ್ಟ ಚಟಗಳು ಅಂದರೆ ಕುಡಿಯೋದು, ಸೇದೋದು ಅಷ್ಟೇ ಬರಲ್ಲ, ಹೆಣ್ಣು ಮಕ್ಕಳ ಚಟ, ಸೊ ಅನೈತಿಕ ಸಂಬಂಧ, ಯಾರ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡೋದು, ಅವ್ರನ್ನ ಏನಾದರೂ ಮಾಟ ಮಂತ್ರ ಮಾಡಿಸೋದು, ಇವೆಲ್ಲವೂ ಕೂಡ ಕೆಟ್ಟ ಚಟಗಳಿಗೆ ಒಂದು ಒಪ್ಪಿದಂತಹ ರೀತಿಗಳು. ಸೊ ಇದರಿಂದ ದೂರ ಇರ್ತಕ್ಕಂಥ ಹುಡುಗ ಆಗಿರಬೇಕು ಅಂತ ಹೇಳಿರೋದು. ನಾನು ನೋಡೋದಕ್ಕೆ ವೈಟ್ ಇದ್ದೀನೋ ಅಥವಾ ಬ್ರೌನ್ ಇದ್ದೀನೋ ಪ್ರಸ್ತುತ ನನ್ನ ಒಂದು ಶರೀರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಕ್ಯಾರೆಕ್ಟರ್, ನನ್ನ ವ್ಯಕ್ತಿತ್ವ ನಿಮಗೆ ಇಷ್ಟ ಆಗಿದ್ದರೆ ನನ್ನನ್ನು ನೀವು ಮದುವೆ ಆಗ್ಬೋದು. ಅಥವಾ ನಾನೇನಾದರೂ ನಿಮ್ಮನ್ನು ಮದುವೆ ಆಗೋದಕ್ಕೆ ನನ್ನ ಕಡೆಯಿಂದ ನಿಮಗೆ ಏನಾದರೂ ವರದಕ್ಷಿಣೆ, ಆಸ್ತಿ, ವಿಚಾರ, ದುಡ್ಡು, ಕಾಸು ಇದರಲ್ಲಿ ಏನಾದರೂ ಕೊಡಬೇಕು ಅಂದರೆ ನೀವು ತಿಳಿಸ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಹಣವನ್ನು ಯೋಚಿಸಿ ಬಳಸುವನಾಗಿರಬೇಕು. ಅಂದರೆ ಇವಾಗ ನಾನು ನಿಮ್ಮ ಹತ್ರ ದುಡ್ಡು ಕೊಡ್ತೀನಿ, ನನ್ನ PF ದುಡ್ಡು ಏನಿದೆ ಕೂಡ ಹಾಕಿರೋದು ಅದೆಲ್ಲನೂ ಕೂಡ ನಿಮ್ಮ ಮುಂದೆನೇ ಕೊಡ್ತೇನೆ. ಸೊ ಇವಾಗ ನೀವು ಅದನ್ನು ಯಾವ ರೀತಿಯಲ್ಲಿ ಸೇವ್ ಮಾಡಿಟ್ಕೊಳ್ತೀರಾ, ಅದನ್ನು ಹೇಗೆ ನೀವು ಮುಂದೆ ಬಿಸ್ನೆಸ್ ಮೈಂಡ್ಗೆ ಯೂಸ್ ಮಾಡ್ಕೊಳ್ತೀರಾ, ಅಥವಾ ಅದರಿಂದ ಏನಾದರೂ ಯೂಸಸ್ ಇದೆಯಾ ಅಂತ ವಿಶೇಷವಾಗಿ ಯೋಚಿಸುವಂತಹ ಗುಣ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಜನರ ಜೊತೆ ವರ್ತನೆ, ಜನರ ಜೊತೆ ಮಾತಾಡುವಂಥ ರೀತಿ ಮತ್ತು ಕೋಪ ಕಡಿಮೆ ಇರಬೇಕು ಅಂತ ಹೇಳಿರೋದು. ನಾನು ಮೊಬೈಲ್ ನೋಡೋದು ಸ್ವಲ್ಪ ಜಾಸ್ತಿ, ರೀಲ್ಸ್ ಮಾಡೋದು ಅಂದರೆ ತುಂಬ ಪ್ರೀತಿ. ಅದಕ್ಕೆ ನೀವು ಪರ್ಮಿಷನ್ನ ಕೊಡಬೇಕು. ಆ್ಯಂಡ್ ನೀವು ಮುಂದೊಂದು ದಿನ ನನಗೆ iPhone ಗಿಫ್ಟ್ ಮಾಡಬೇಕು ನನ್ನ ಮುಂದಿನ ವರ್ಷದ ಬರ್ತ್ಡೇಗೆ ಅಂತ ಹೇಳಿರೋದು. ಸೊ ನೋಡಿಯಪ್ಪ, ಇಷ್ಟಿದೆ ನೋಡಿ ರೂಲ್ಸ್ ಇವರನ್ನು ಮದುವೆ ಆಗೋದಕ್ಕೆ. ನನಗೆ ಒಪ್ಪಿಗೆ ಇದೆ, ಓಕೆ ನೋಡೋಣ, ಒಂದು ಟ್ರೈ ಮಾಡ್ತೀನಿ, ಈಕೆನ ಭೇಟಿ ಆಗ್ತೀನಿ ಅಂದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಂಪೂರ್ಣ ಈಕೆಯ ಮಾಹಿತಿ ಕೊಟ್ಟಿದ್ದೇವೆ, ನಂಬರ್ ಸಮೇತ.
ಅಲ್ಲಿಗೆ ಒಂದು ಮೇಲ್ ಮಾಡಿ ಈಕೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಎಸ್, ಜಿಯಾ ಅಂತಕ್ಕಂತಹ ಹುಡುಗಿನ ಇಷ್ಟಪಟ್ಟರೆ ನೀವು ಈ ಒಂದು ಗಾಡಿನ ತೆಗೆದುಕೊಳ್ಬೇಕು. ಆಕೆ 3 ಲಕ್ಷ ಏನು ದುಡ್ಡನ್ನು ಗೋಳೆ ಮಾಡಿ ಇಟ್ಕೊಂಡಿದ್ದಾಳೆ, ಅಂದರೆ ಸೇವಿಂಗ್ಸ್ ಮಾಡಿ ಇಟ್ಟಿದ್ದಾರೆ. ಆ ಒಂದು ದುಡ್ಡಿಂದ ಈ ಒಂದು ಕಾರನ್ನು ಖರೀದಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಆ ಒಂದು ಹುಡುಗಿ. ಸೊ ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ಇರುತ್ತೆ ಸ್ನೇಹಿತರೆ. ನೋಡೋದಕ್ಕೆ ಹೊಸ ಮಾಡೆಲಲ್ಲಿ ರಿಚ್ ಆಗಿರ್ತಕ್ಕಂಥ ಟರ್ಬೋ ಗಾಡಿ ಏನಲ್ಲ. ಸೊ ನಾರ್ಮಲ್ ಆಗಿರ್ತಕ್ಕಂಥ ಗಾಡಿ. ಸೊ ಆಕೆಯ ಡ್ರೀಮ್ ಆಗಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಆಕೆ ಹತ್ರ ಇರ್ತಕ್ಕಂಥ ದುಡ್ಡಿಂದನೇ ನೀವು ಕೊಡಿಸುವಂತಹ ಶೈಲಿಯಲ್ಲಿ ಇಷ್ಟ ಆಗಬೇಕು ಅಂತ ಹೇಳಿದ್ದಾರೆ. ಹುಡುಗ ಪ್ರಸ್ತುತ ಕನ್ನಡ ಮತ್ತು ಹಿಂದಿ ಮಾತಾಡೋದಕ್ಕೆ ಕಂಪಲ್ಸರಿ ಬರಬೇಕು. ಇವರ ರಿಲೇಟಿವ್ಸ್, ಇವರ ಎಲ್ಲ ರೀತಿಯಲ್ಲಿ ಬೀಗರು ಅಂತ ಏನಿದ್ದಾರೆ, ಸ್ವಲ್ಪ ಹಿಂದಿ ಜಾಸ್ತಿ ಮಾತಾಡ್ತಾರೆ ಅವರು. ಅದಕ್ಕೋಸ್ಕರ ಹಿಂದಿಯ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಅವರೇನಾದರೂ ಅವರೇನಾದರೂ ಕೇಳಿದ್ರೆ ಸ್ವಲ್ಪನಾದರೂ ಮಾತಾಡಬೇಕು ಅಂತ ಹೇಳಿರತಕ್ಕಂಥ ಒಂದು ಮಾತು. ಸೊ ಗಾಡಿಯ ಡೀಟೇಲ್ಸ್ ಕಡೆ ಗಮನ ಕೊಡೋಣ. 1394 CCಯ ಗಾಡಿ, ಟ್ವಿನ್ಸ್ ಟರ್ಬೋ ಅಂತ ಇದರ ಹೆಸರು. 340 ಟಾಪ್ ಸ್ಪೀಡಲ್ಲಿ ಇರುತ್ತೆ. ಸೊ 16ರಿಂದ 18 ಮೈಲೇಜಿಂಗ್ ಕೊಡುತ್ತೆ 1 ಕಿಲೋಮೀಟರ್ಗೆ. 2 ಸೀಟು ಮುಂದ್ಗಡೆ, 3 ಸೀಟು ಹಿಂದ್ಗಡೆ, 5 ಸೀಟಿನ ಟರ್ಬೋ ಆಟೋಮೆಟಿಕ್ ಗಾಡಿ. ರಿವ್ಯೂ ಬಂದರೆ ಎಕ್ಸ್ಟ್ರೀಮ್ಲಿ ಫಾಸ್ಟ್, ಲೈಟ್ ವೇಟ್ ಆ್ಯಂಡ್ ಬೆಸ್ಟ್ ಪರ್ಫಾರ್ಮೆನ್ಸ್. ಒಳ್ಳೆಯ ಒಂದು ಲವರ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಗಾಡಿ. ಸೊ ಮಾಡರ್ನ್ ಹುಡುಗಿ ಅಲ್ವಾ, ಆಕೆ ಎಲ್ಲವನ್ನು ಇಷ್ಟಪಟ್ಟು ಲವರ್ಸ್ಗಳಿಗೆ ಸೀಮಿತವಾಗಿರ್ತಕ್ಕಂತಹ ಗಾಡಿನ ಇಷ್ಟಪಡ್ತಾಳೆ. ಆ ಒಂದು ಉದ್ದೇಶದಿಂದ ನಿಮ್ಮ ಮುಂದೆ ಇದನ್ನು ಇಟ್ಟಿದ್ದೇವೆ ಆ್ಯಂಡ್ ನೀವು ಕೂಡ ಇದನ್ನು ನೋಡ್ಕೊಳ್ಬೋದು. ಆ್ಯಂಡ್ ಒಳಗಿನ ಒಂದು ಇಂಟೀರಿಯರ್ಗಳ ಡಿಸೈನ್, ಸೊ ಅಲ್ಲಿ ಏನು ಸ್ವಲ್ಪ ಸಣ್ಣದಾಗಿ ಸ್ಮಾಲಾಗಿ ಕಾಣಿಸುತ್ತಲ್ವ ನಿಮಗೆ. ಮತ್ತು ಈ ಕಡೆ ಬಂದರೆ ಸೀಟ್ ನೋಡಿ ಎಷ್ಟೊಂದು ಲಾಂಗ್ ಆಗಿ, ಎಷ್ಟೊಂದು ಬಿಗ್ ಕಲರಲ್ಲಿ ಕಾಣಿಸುತ್ತೆ. ಸೊ ಬಿಗ್ಗೆಸ್ಟ್ ಡೋಂಟ್ ಬುಕ್ ಬೈ ಜಡ್ಜ್, ಇಟ್ ಈಸ್ ಕವರ್ ಅಂತ ಇದೆ ಸ್ನೇಹಿತರೆ. ಅಂದರೆ ಬುಕ್ಕನ್ನು ನೋಡಿ ಪ್ರಸ್ತುತ ಇದು ಹಿಂಗೆ ಇದೆ ಅಂತ ಅಳಿಯೋಕ್ಕೆ ಹೋಗ್ಬೇಡ್ರಿ. ಬುಕ್ಕಲ್ಲೂ ಒಳಗಡೆ ಪೇಜ್ ತೆಗೆದ್ರೆ ಅದು ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಆ ಒಂದು ಮಾತಿನಿಂದ ನೀವು ಪ್ರಸ್ತುತ ಈ ಒಂದು ಗಾಡಿನ ಇಷ್ಟಪಟ್ಟು ನಂತರ ಆಕೆಗೆ ಚೆನ್ನಾಗಿದೆ ಇದನ್ನು ತೆಗೆದುಕೊಳ್ಳೋಣ ಅಂತ ಪ್ರೀತಿಯಿಂದ ಹೇಳಬೇಕು. ಆಕೆ ದುಡ್ಡು ಕೊಡ್ತಾಳೆ, ಆವಾಗ ಇಬ್ಬರು ಕೂಡ ಹೋಗಿ ಪರ್ಚೇಸ್ ಮಾಡಬೇಕು ಅನ್ನೋದು ಆಕೆಯ ಆಸೆ. ಸೊ ಆಸೆಗಳಿಗೆ ಕೊನೆನೇ ಇರಲ್ಲ ಗುಳುವೆ. ಏನೆಲ್ಲ ಕನಸು, ಏನೆಲ್ಲ ಆಸೆಗಳಿರುತ್ತೆ ಹೆಣ್ಣುಮಕ್ಕಳಿಗೆ ಅಂದರೆ ಖಂಡಿತವಾಗಲೂ ನಾವು ಕನಸಲ್ಲೂ ಕೂಡ ಯೋಚನೆ ಮಾಡೋದಕ್ಕಾಗಲ್ಲ, ಅಷ್ಟೊಂದು ಆಸೆಗಳಿರುತ್ತೆ. ಅದು ಸೆಕೆಂಡ್ರಿ. ನೀವು ಅವ್ರನ್ನ ಮೀಟ್ ಆಗೋದನ್ನು ಫಸ್ಟ್ಗೆ ಮರೆಯೋಕ್ಕೆ ಹೋಗ್ಬೇಡ್ರಿ. ಹೋಗಿ ಒಂದು ಸಲ ಭೇಟಿಯಾಗಿ ಮಾತಾಡಿ, ಏನಂತಾರೆ ಕೇಳಿಸ್ಕೊಳ್ಳಿ. ಇವರಿಗೆ ಭೇಟಿಯಾಗಬೇಕು ಅಂದರೆ Gmail ID ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನಲ್ವ, ಅಲ್ಲಿಗೆ ಮೇಲ್ ಮಾಡಿ. ಆಕೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದರೆ ಹೋಗಿ ಭೇಟಿಯಾಗಿ. ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಯಾವನ ಜೊತೆನೋ ಬ್ಯುಸಿಯಾಗಿದ್ದಾಳೆ ಅಂತ ಅಂದ್ಕೊಂಡ್ಬಿಡಿ. ಇದು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೊಫೈಲ್ನ ಮಾಹಿತಿ. ನಿಮ್ಮ ಹತ್ರ ಯಾರದ್ದಾದ್ರೂ ಹುಡುಗಿಗೆ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾಯಿಲ್ಲ, ಗಂಡು ಸಿಗ್ತಾಯಿಲ್ಲ ಅಂದರೆ ನಮಗೆ ನಮ್ಮ Gmail IDಗೆ ಕಳಿಸಿಕೊಡಿ. ನಾವು ಚೆಕ್ಕಿಂಗ್ ಮಾಡಿ ಆಕೆಗೆ ಒಳ್ಳೆಯ ಒಂದು ವರವನ್ನು ಹುಡುಕಾಟ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ.